ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಮಿಥುನ ರಾಶಿ ಸಂಜಾತರ ವರ್ಷ ಭವಿಷ್ಯ ಫಲವನ್ನು ತಿಳಿಯೋಣ. ಮಿಥುನ ರಾಶಿಯ ಆರಿದ್ರ ಹಾಗೂ ಪುನರ್ವಸು ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳು ಈ ಸಂವತ್ಸರದಲ್ಲಿ ಲಭ್ಯವಾಗಲಿದೆ. ಮೃಗಶಿರ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಎಲ್ಲ 3 ನಕ್ಷತ್ರ ಸಂಜಾತರಿಗೂ ಸಾಮಾನ್ಯವಾದಂತಹ ಗ್ರಹ ಫಲಗಳೇನೆಂದರೆ ಆರೋಗ್ಯದಲ್ಲಿ ಏರುಪೇರಾಗುವುದು ಮತ್ತು ಹಣಕಾಸಿನ ತೀವ್ರ ಕೊರತೆ ಅಥವಾ ಸಮಸ್ಯೆಗಳು ಕಾಡುವುದು. ಇದಕ್ಕೆ ನಿಮ್ಮ ಅನಾರೋಗ್ಯ ಮಾತ್ರವಲ್ಲದೆ ಕುಟುಂಬದ ಹಿರಿಯರ ಅನಾರೋಗ್ಯ, ಸ್ತ್ರೀವರ್ಗ ಅಸೌಖ್ಯ ಹಾಗೂ ಅನಿರೀಕ್ಷಿತ ಮತ್ತು ಅಧಿಕ ಖರ್ಚು ವೆಚ್ಚಗಳಾಗುವುದೇ ಆರ್ಥಿಕ ಪರಿಸ್ಥಿತಿಗಳು ಅಸಮತೋಲನದಲ್ಲಿರಲು ಕಾರಣವಾಗುತ್ತದೆ. ಯಾವಾಗ ಆರ್ಥಿಕ ಅಸಮತೋಲನ ನಿಮ್ಮನ್ನು ಪೀಡಿಸಲಾರಂಭಿಸುತ್ತದೋ ಆಗ ನಿಮ್ಮ ಮೇಲೆ ತೀವ್ರವಾದಂತಹ ಮಾನಸಿಕ ಒತ್ತಡವು ಕ್ಷೋಭೆಯನ್ನು ಉಂಟು ಮಾಡುತ್ತದೆ. ಮೊದಲನೆಯದಾಗಿ ಮಿಥುನ ರಾಶಿ ಸಂಜಾತರು ನಿಮ್ಮ ಒಂದು ಮನಃಶಕ್ತಿಯನ್ನು, ಇಚ್ಛಾಶಕ್ತಿಯನ್ನು, ಧೀಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳಬೇಕು ಹಾಗೂ ಯಾವುದಕ್ಕೂ ಹೆದರದೆ, ಗಾಬರಿಯಾಗದೆ, ನಕಾರಾತ್ಮಕವಾಗಿ ಚಿಂತೆ ಮತ್ತು ಯೋಚನೆಗಳನ್ನು ಮಾಡದೆ ಪ್ರತಿಯೊಂದು ವಿಷದ ಹಾಗೂ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸಿ ಹೋರಾಡಿ ಗೆಲ್ಲುವಂತಹ ಮನೋಭಾವ ನಿಮ್ಮದಾಗಿರಬೇಕು. ಏಕೆಂದರೆ ಜೂನ್ 2ನೇ ತಾರೀಕಿನವರೆಗೂ ನಿಮ್ಮ ರಾಶಿಯಲ್ಲೇ ಇರುವಂತಹ ಗುರುವು ಶುಭಾಶುಭ ಮಿಶ್ರ ಫಲಗಳನ್ನು ನೀಡಿದರೂ ಸಹಿತ ನಂತರ ಅಕ್ಟೋಬರ್ 30ನೇ ತಾರೀಕಿನವರೆಗೂ ಗುರುವು ನಿಮ್ಮ ರಾಶಿಯಿಂದ 2ನೇ ಮನೆಯಾದಂತಹ ಧನಸ್ಥಾನದಲ್ಲಿ ಸಂಚಾರ ಮಾಡುತ್ತಿರುತ್ತಾನೆ. ಈ ಜೂನಿಂದ ಅಕ್ಟೋಬರ್ವರೆಗಿನ 4 ತಿಂಗಳು ಏನಿರಲಿದೆಯೋ ಆ 4 ತಿಂಗಳು ನಿಮ್ಮ ಅತ್ಯಂತ ವಿಶೇಷವಾದ ಜಯ ಮತ್ತು ಯಶಸ್ಸನ್ನು ನೀಡುವಂತಹ ಅದೃಷ್ಟ ಕಾಲವಾಗಿದೆ. ಈ 4 ತಿಂಗಳ ಶುಭ ಕಾಲವನ್ನು ನೀವು ಎಷ್ಟು ಪರಿಣಾಮಕಾರಿಯನ್ನಾಗಿ ಉಳಿಸಿಕೊಳ್ಳುತ್ತೀರಿ, ಜಯಗಳಿಸುತ್ತೀರಿ, ಸಿಕ್ಕ ಅವಕಾಶಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುತ್ತೀರಿ, ಅದರ ಮೇಲೆ ಈ ಸಂವತ್ಸರದ ಇನ್ನುಳಿದ ದಿನಗಳನ್ನು ನೀವು ಯಾವುದೇ ರೀತಿಯ ಕಷ್ಟವಿಲ್ಲದೆ ಮುಂಜಾಗ್ರತೆಯಿಂದ ಎಲ್ಲ ಕಷ್ಟಗಳನ್ನು ಎದುರಿಸಲು ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಸಬಲರಾಗಿರುತ್ತೀರಿ. ಈ ಒಂದು ಮಾನಸಿಕ ದೃಢತೆ ಮತ್ತು ಸಂಕಲ್ಪ ಮಿಥುನ ರಾಶಿ ಸಂಜಾತರಿಗೆ ಈ ಪರಾಭವ ನಾಮ ಸಂವತ್ಸರದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ವಿಚಾರ. ಉಳಿದಂತೆ ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿ ಶುಭಾಶುಭ ಮಿಶ್ರ ಫಲವಿರಲಿದೆ. ವಿದ್ಯಾರ್ಥಿ ವರ್ಗಕ್ಕೂ ಶುಭಾಶುಭ ಮಿಶ್ರ ಫಲ. ಪುನರ್ವಸು ನಕ್ಷತ್ರ ಸಂಜಾತ ವಿದ್ಯಾರ್ಥಿ ವರ್ಗಕ್ಕೆ ವಿಶೇಷವಾದಂತಹ ಶುಭ ಫಲಗಳು, ಯಶಸ್ಸು, ಉನ್ನತ ವ್ಯಾಸಂಗದಲ್ಲಿ ಉತ್ತೀರ್ಣತೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು, ಸಂದರ್ಶನಗಳಲ್ಲಿ ತೇರ್ಗಡೆ, ಉದ್ಯೋಗ ಪ್ರಾಪ್ತಿ ಹಾಗೂ ಸಂಬಂಧ ನಿಶ್ಚಯದ ಸುಯೋಗಗಳಿದೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ನೀವು ನಿಮ್ಮ ಜೀವನದ ದೂರಗಾಮಿ ಯೋಜನೆಗಳು ಏನಿರುತ್ತವೆಯೋ ಅದಕ್ಕೆ ಒಂದು ಅಡಿಪಾಯ ಹಾಕುವಲ್ಲಿ ಮುಖ್ಯ ಭೂಮಿಕೆಯನ್ನು ವಹಿಸಲಿದೆ. ಏಕೆಂದರೆ ನಿಮಗೆ ಕರ್ಮಸ್ಥಾನದಲ್ಲಿರುವಂತಹ ಶನಿ ಹಾಗೂ 2 ಮತ್ತು 3ನೇ ಸ್ಥಾನದಲ್ಲಿ ಸಂಚರಿಸಿರಲಿರುವ ಬೃಹಸ್ಪತಿಯು ಈ ಒಂದು ವೇದಿಕೆಯನ್ನು ನಿರ್ಮಾಣಗೊಳ್ಳಲು
ಕಾರಣೀಭೂತರಾಗಿರುತ್ತಾರೆ. ಮಿಥುನ ರಾಶಿ ಸಂಜಾತರ ಯಾವುದೇ ಸಮಸ್ಯೆಗಳು ನಿವಾರಣೆಯಾಗಲು ಪೀಡಾ ಪರಿಹಾರಾರ್ಥವಾಗಿ ಶಂಕರಕೃತ ನಾರಾಯಣ ಸ್ತೋತ್ರ ಹಾಗೂ ಹನುಮಾನ್ ಆಪದುದ್ಧಾರ ಸ್ತೋತ್ರವನ್ನು ಪ್ರತಿನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ. ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲಿ, ಗ್ರಹ ಹಾಗೂ ದೈವಗಳ ಕೃಪೆ ನಿಮ್ಮ ಮೇಲಿರಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಮತ್ತೊಮ್ಮೆ ನಿಮಗೆ ನಿಮ್ಮವರನ್ನು ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.